ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇರೋದು ಅಂದ್ರೆ ಈಗ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೊಂದು ಕುಟುಂಬಗಳಲ್ಲಿ ಅಥವಾ ಕೆಲವೊಂದು ಮನೆಯಲ್ಲಿ ಯಾವ ರೀತಿ ಸಮಸ್ಯೆ ಇರುತ್ತೆ ಅಂತಂದ್ರೆ, ಮಕ್ಕಳು ಬೇರೆ ದಾರಿ ಹಿಡಿದಿರ್ತಾರೆ, ತಪ್ಪುಗಳನ್ನ ಮಾಡ್ತಿರ್ತಾರೆ. ತಂದೆ ತಾಯಿಗಳಿಗೆ ಕ್ಲೀನ್ ಆಗಿ ಕಾಣಿಸ್ತಾ ಇರುತ್ತೆ ನನ್ ಮಗ ಅಥವಾ ಮಗಳು ಸರಿಯಾಗಿರುವಂತ ದಾರಿನಲ್ಲಿ ಹೋಗ್ತಾ ಇಲ್ಲ ಅಂತ. ಕೇಳಿದ್ರೆ ಜಗಳಗಳು, ಮನಸ್ತಾಪಗಳು ಬರುತ್ತೆ. ಕೇಳದೆ ಇದ್ರೆ ಮಕ್ಕಳು ಇನ್ನೂ ದಾರಿ ತಪ್ತಾರೆ. ಸೊ ಇಂತ ಒಂದು ಸಂಕಷ್ಟದ ಪರಿಸ್ಥಿತಿಲಿ ತಂದೆ ತಾಯಿಗಳು ಸಿಕ್ಕಾಕೊಂಡಾಗ ಮಕ್ಕಳನ್ನ ಕೂಡ ಸರಿಯಾದ ದಾರಿಗೆ ತರಬೇಕು, ಒಳ್ಳೆ ರೀತಿನಲ್ಲಿ ಕೇಳ್ಬೇಕು. ಆದ್ರೆ ಕೇಳಿದ್ರೆ ಜಗಳಗಳಾಗತ್ತೆ, ಈ ತರ ಎಲ್ಲ ಇರುತ್ತೆ. ಇದೆಲ್ಲದಕ್ಕೂ ಒಂದು ಪರಿಹಾರ, ನನ್ ಮಗ ಅಥವಾ ಮಗಳು ಸರಿ ಹೋಗ್ಬೇಕಪ್ಪ, ಇನ್ ಮುಂದೆ ಆದ್ರೂ ಈ ತರ ತಪ್ಪು ದಾರಿ ಹಿಡಿದಿರೋದ್ರಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಏನ್ ಪರಿಹಾರ, ಇದನ್ನ ಹೇಗೆ ಡೀಲ್ ಮಾಡ್ಬೇಕು ಅಂತ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಇದು ಸಾಕಷ್ಟು ಜನ ಪೋಷಕರಿಗೆ, ಯಾಕಂದ್ರೆ ಯಂಗ್ಸ್ಟರ್ಸ್ ಅಥವಾ ಕಾಲೇಜ್ ಮೇಟ್ ಹತ್ಬಿಟ್ರು ಅಂತಂದ್ರೆ ಅವ್ರ ಮಾತು ಅವರೇ ಕೇಳಲ್ಲ, ಆ ಹಂತಕ್ಕೆ ಹೊರಟೋಗಿರ್ತಾರೆ ಅಂತ ಹೇಳ್ಬೋದು. ತುಂಬಾ ಜನಕ್ಕೆ ಈ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಸೊ ದಯವಿಟ್ಟು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಕ್ಕಳು ಅದು ಹೆಣ್ಣು ಮಗು ಆಗಿರಲಿ ಗಂಡು ಮಗು ಆಗಿರಲಿ, ನೀವು ಹೇಳಿದಂಗೆ ದಾರಿ ತಪ್ಪಿದ ಮಗ ಆಗಿದ್ದರೆ ಅಥವಾ ದಾರಿ ತಪ್ಪಿದ ಮಗಳಾಗಿದ್ದರೆ ಎಂತ ಕತೆ ಮಾಡೋದು? ಏನು ಹೇಳಿದ್ರೆ ರದ್ದ ಅಂತ, ನಾನು ಹಾಗಲ್ಲ ಹೀಗಲ್ಲ ಅಂತ ಏನೋ ಪುಸ್ಲಾಯಿಸಿ ಹೇಳ್ಕೊಂಡು ಹೊರಟೋಗ್ತಾರೆ. ಆ ಮನೆಯಲ್ಲಿ ಜಗಳ ಕದನ ಪ್ರತಿನಿತ್ಯ ಇದ್ದೇ ಇರ್ತಕ್ಕಂಥದ್ದು. ತುಂಬ ಪ್ರಯಾಸವನ್ನ ಪಡ್ತಿರ್ತಾರೆ. ಇವರು ಮಾಡುವಂಥ ಸಂಪಾದನೆಗೂ ಅವ್ರು ಮಾಡ್ತಕ್ಕಂಥದ್ದು, ಆ ಮನೆಯಲ್ಲಿ ಅಗೌರವ ಎಲ್ಲಿ ಬಂದ್ಬಿಡೋದು ಅಂತ ಭಯಕ್ಕೆ ಹಿರಿಯರು ಒದ್ದಾಟ ಮಾಡ್ತಿರ್ತಾರೆ. ತುಂಬಾ ಒಳ್ಳೆ ಪ್ರಶ್ನೆ ಇದು. ನಾನು ಎಷ್ಟೋ ಸಲ ಹೇಳಿರ್ತೀನಿ ಬಹುಶಃ. ಈ ತಾಯಿ ಆಗಿರೋರು ಬೆಳಿಗ್ಗೆ ಒಂದು ಅಮ್ಮನವ್ರ ದೇವಸ್ಥಾನ, ಸಾಯಂಕಾಲ ಒಂದು ಅಮ್ಮನವ್ರ ದೇವಸ್ಥಾನ ಹೋಗಿ ಕುಂಕುಮ ಅರ್ಚನೆ ಮಾಡಿಸಿರ್ತಕ್ಕಂಥದ್ದು. ಬೆಳಗ್ಗೆ ಮಹಾಲಕ್ಷ್ಮಿ, ಸಾಯಂಕಾಲ ದುರ್ಗಾ ಪರಮೇಶ್ವರಿ, ಈ ರೀತಿ ದೇವಸ್ಥಾನಕ್ಕೆ ಹೋಗಿ ಬಂದು ಕುಂಕುಮವನ್ನು ಶೇಖರಣೆ ಮಾಡ್ಕೊಂಡಿರ್ಬೇಕು. ಅಥವಾ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಮನೆಯಲ್ಲೇ ಮಹಾಲಕ್ಷ್ಮಿಯ ಅಷ್ಟೋತ್ರವನ್ನ ಓದಿ ಕುಂಕುಮಾರ್ಚನೆ ಮಾಡುವಂಥದ್ದು, ಮತ್ತೆ ದುರ್ಗಾದೇವಿ ಅಷ್ಟೋತ್ರ ಓದಿ ಕುಂಕುಮಾರ್ಚನೆ ಮಾಡತಕ್ಕಂಥದ್ದು. ಇದು ನೀವು ಯಾವತ್ತೂ ಮಾಡಿರಲ್ಲ. ದುರ್ಗಾದೇವಿಯದ್ದು, ಮಹಾಲಕ್ಷ್ಮಿಯದ್ದು ನೀವು ಒಂದೇ ಕಡೆನೆ ಕುಂಕುಮ ಹಾಕ್ತಾನೆ ಇರಬೇಕು. ಆ ಕುಂಕುಮವನ್ನ ನೀವು ಹಣೆಗಿಟ್ಕೊಳ್ಬೇಕು. ನಿಮ್ಮ ಹಣೆಯಲ್ಲಿರ್ತಕ್ಕಂಥ ಕುಂಕುಮವನ್ನ ಯಾವ ಮಗು ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ನಂತರ ಆ ಕುಂಕುಮ ತೆಗೆದು, ಯಾವ ಮಗು ಮಾತು ಕೇಳ್ಸಲ್ಲ, ಮಗು ಸ್ವಲ್ಪ ಇಡ್ತಗೋ, ಸ್ವಲ್ಪ ಕುಂಕುಮ ಇಟ್ಕೋ, ಇವತ್ತು ಪೂಜೆ ಮಾಡಿದ್ದೀನಿ ಅಂತ ಹೇಳಿ ಒಂದಷ್ಟು ಕುಂಕುಮ ಆ ಮಗು ಇಡ್ತಕ್ಕಂಥದ್ದು. ಇಟ್ಟ ನಂತರ ನೀವೇನ್ ಮಾಡ್ಬೇಕು ಅಂತಂದ್ರೆ, ತಕ್ಷಣವೇ 2 ತೆಂಗಿನಕಾಯಿಯ ಮೇಲೆ ತಂದು ನಿಮ್ಮ ಕೈಯನ್ನು ಹಿಡಿಬೇಕು. ಯಾಕಂದ್ರೆ ಮುಚ್ಚಿರ್ತೀರಿ, ನೀವು ಆ ಮಗುಗೆ ಮುಟ್ಸಿರ್ತೀರಿ. ಹಣೆಗೆ ತಕ್ಷಣ ಬಂದು ಆ ಒಂದು 2 ತೆಂಗಿನಕಾಯಿ ಮೊದಲೇ ನೀವು ಅರೇಂಜ್ ಮಾಡ್ಕೊಂಡಿರ್ಬೇಕು. ಒಂದು ತಟ್ಟೆಯಲ್ಲಿ 2 ತೆಂಗಿನಕಾಯಿ, ಆ ತೆಂಗಿನಕಾಯಿ ಮೇಲೆ ಕೈ ಹಿಡಿತಾ, ನನ್ನ ಮಗಳು ಅಥವಾ ನನ್ನ ಮಗ ಸರಿ ದಾರಿಯಲ್ಲಿ ನಡಿಬೇಕು, ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು ಅಂತಕ್ಕಂಥದ್ದನ್ನ ಮನಸ್ಸಿಗೆ ಹಾಕೊಳ್ತಾ, ಈ ಜಗತ್ತಿಗೆ ತಂದೆ ತಾಯಿಗಳು ಯಾರು ಅಂತಂದ್ರೆ ಪಾರ್ವತಿ ಪರಮೇಶ್ವರರು, ಅವರ ನೆನಪು ಮಾಡ್ಕೊಳ್ಬೇಕು. ಅಲ್ಲಿ ಇಟ್ಟ ತಕ್ಷಣ ಅವರ ನೆನಪು ಮಾಡ್ಕೊಳ್ಬೇಕು. ಆದ್ರೆ ಇಲ್ಲೊಂದು ಮಂತ್ರ ಇದೆ, ಓಂ ಶ್ರೀ ಸಚಿ ಪುರಂದರಾಭ್ಯಾಂ ನಮಃ. ಓಂ ಶ್ರೀ ಸಚಿ ಪುರಂದರಾಭ್ಯಾಂ ನಮಃ. ಈ ಮಂತ್ರ ಹೇಳುವಾಗ ನೀವು ಕಣ್ಣು ಮುಚ್ಚಿರ್ಬೇಕು. ಯಾವುದೇ ಕಾರಣಕ್ಕೂ ನೀವು ತೆಂಗಿನಕಾಯಿನ ನೋಡಬಾರ್ದು. ಹಾಗೆ ನೀವು ಒಂದು 5 ನಿಮಿಷ ಅಥವಾ ಒಂದು 108 ಸಲ ಹೇಳೋ ತನಕ ನೀವು ಕಣ್ಣು ಮುಚ್ಚಿದ್ದು ಈ ತೆಂಗಿನಕಾಯಿಯನ್ನ ನೀವು ತೆಗೆದುಕೊಂಡೋಗಿ ದೇವಾಲಯ ಕೊಟ್ಟು ಬರ್ಬೇಕು. 2 ಕೂಡ ಕೊಟ್ಟು ಬರ್ತೀರಿ. ಅಂದೇ ನೀವು ಚಮತ್ಕಾರ ಗಮನಿಸಬಹುದು. ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಈ ಅವರ ರೀತಿ ಯಾವುದೋ ಒಂದು ಅಹಂಕಾರ, ನಾನು ಅಂತ ಯಾವುದೋ ಒಂದಿತ್ತು, ಅವ್ರು ಮಾಡಿದ್ದೆ ಸರಿ ಅಂತಿತ್ತು. ಈ ತೆಂಗಿನಕಾಯಿ ಯಾವಾಗ ಕೊಟ್ಟರು ನೀವು ಅಲ್ಲಿ ಹೊಡೆದ್ರು ಅಹಂಕಾರ ಹೊಡೆದೋಯ್ತು, ಹೊಡೆದೋಯ್ತು. ಹೀಗೆ ನಿಮ್ಮಲ್ಲಿರ್ತ ಕುಂಕುಮ ಅವರ ಒಂದು ಆಜ್ಞಾ ಚಕ್ರವನ್ನ ಸ್ಪರ್ಶ ಮಾಡಿದ ಕೂಡಲೇ ಬೇಕಾದಷ್ಟು ಬದಲಾಗ್ತಾರೆ. ಈ 2 ರೆಮಿಡಿಯನ್ನ ಆ ಮನೆಯ ಹಿರಿಯರು, ತಂದೆ ತಾಯಿಗಳು ಮಾಡಿದ್ರೆ ಆ ಮಗಳು ಸರಿದಾರಿಗೆ ಬರ್ತಾರೆ. ಖುಷಿಯಾಗಿ ನೀವು ಅವರು ಓದೋದನ್ನಾಗಿರ್ಬೋದು ಅಥವಾ ಅವರ ನಡೆನುಡಿದ ವ್ಯತ್ಯಾಸ ಕಂಡಾಗ ಬಹಳಷ್ಟು ಖುಷಿಯನ್ನ ತಾವು ಪಡ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಎಷ್ಟೋ ಬಾರಿ ತಂದೆ ತಾಯಿಗಳು ಬೇರೆಯವ್ರ ಕಡೆಯಿಂದ ಹೇಳ್ಸೋಣ ಅಥವಾ ಟೀಚರ್ಸ್ ಇಂದ ಆಗಿರ್ಬೋದು, ಕೌನ್ಸಿಲರ್ಸ್ ಹತ್ರ ಹೇಳ್ಸಿದ್ರೆ ಮಕ್ಕಳು ಸರಿಯಾದ ದಾರಿಗೆ ಬರ್ತಾರೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅದು ಕೂಡ ಸಾಧ್ಯ ಆಗ್ಲಿಲ್ಲ ಅಂದಾಗ ಮೌನವಾಗಿ ತಂದೆ ತಾಯಿ ಮಾಡ್ಬೇಕಾಗಿರುವಂತ ಈ ಒಂದು ರೆಮಿಡಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿ ತಿಳಿಸಿದಂತಹ ವಿಚಾರ. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಂದ ಇದೇ ರೀತಿಯಾಗಿರುವಂತಹ ಸಮಸ್ಯೆಗಳಾಗ್ತಾ ಇದೆ ಅಂತಂದ್ರೆ, ಗುರುಗಳು ಇವತ್ತು ತಿಳಿಸಿರುವಂತಹ ಈ ರೆಮಿಡಿಯನ್ನ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.